ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಫ್ರೆಂಡ್ಸ್, ನಮಗೆಲ್ಲರಿಗೂ ಗೊತ್ತೇ ಇದೆ 2025 ಮುಗಿತಾ ಹೋಯಿತು. 2026 ವೆಲ್ಕಮ್ ಮಾಡುವಂಥ ಟೈಮ್ ಬಂತು. ಸೊ ಏನಪ್ಪಾ ಅಂತಂದ್ರೆ 2026 ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸೊ ನನ್ನ ಒಂದು ಲೈಫ್ ಜರ್ನಿಯಲ್ಲಿ ತುಂಬಾನೇ ಚೇಂಜಸ್ ಆಗಿದ್ದು 2025 ಅಲ್ಲಿ. ಏನಪ್ಪಾ ಅಂದ್ರೆ ತುಂಬಾನೇ ಒಂದು ಪ್ರಾಬ್ಲಮ್, ಎಲ್ಲರೂ ಪರ್ಸನಲ್ ಲೈಫಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗೆ ನನಗೂ ಪರ್ಸನಲ್ಗಿಂತ ಫೈನಾನ್ಷಿಯಲಿ ಪ್ರಾಬ್ಲಮ್ ತುಂಬಾನೇ ಫೇಸ್ ಮಾಡುವಂಥ ಸಿಚುವೇಶನ್ಸ್ ಬಂದಿತ್ತು ಆಫ್ಟರ್ ಕರೋನಾ. ಎಲ್ರಿಗೂ ಕರೋನಾ ಟೈಮಲ್ಲಿ ಅಥವಾ ಏನೋ ಪ್ಯಾಂಡಮಿಕ್ ಟೈಮಲ್ಲಿ ತುಂಬಾನೇ ಎಲ್ರಿಗೂ ರಿಸ್ಕ್ ಆಗಿದೆ. ಸೊ ಎಲ್ಲರೂ ಎಷ್ಟೋ ಜೀವಗಳೇ ಹೋಗಿದೆ. ಸೊ ನಾ ಹೇಳ್ದಂಗೆ ಎಷ್ಟೊಂದು ದುಡ್ಡು ಅಥವಾ ಆಸ್ತಿಗಳನ್ನ ಕಳ್ಕೊಂಡಿದ್ದಾರೆ. ಏನೇ ಕಳ್ಕೊಂಡ್ರು ಕೊನೆಗೆ ಒಂದು ಆತ್ಮಸ್ಥೈರ್ಯದಿಂದ ಅದೆಷ್ಟೋ ಕಷ್ಟ ದಿನಗಳನ್ನ ಕಳೆದು ನಾವು ಮುಂದೆ ಬಂದ್ವಿ. ಬಂದಾದ್ಮೇಲೆ ತುಂಬಾನೇ ಒಂದು ಆಲೋಚನೆಗಳು, ಯಾಕಂದ್ರೆ ಆ ಒಂದು ಕಷ್ಟಗಳು ಅಷ್ಟು ಬೇಗ ಒಂದು ಅದರಿಂದ ಮುಕ್ತಿ ಪಡೆಯೋದು ತುಂಬಾನೇ ಕಷ್ಟ ಇದೆ. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಪೂರ್ ಫ್ಯಾಮಿಲಿಯಿಂದ ಏನು ಬ್ಯಾಕ್ಗ್ರೌಂಡ್ ಇರ್ತಾರೆ ಅವರಿಗಂತೂ ತುಂಬಾನೇ ಲಾಸ್ ಆಗುತ್ತೆ. ಯಾಕಂದ್ರೆ ನಾವೆಲ್ಲ ಟೀಚರ್ಸ್ ಆಗಿ ವರ್ಕ್ ಮಾಡ್ತಿದ್ವಿ. ವರ್ಷಾನ್ಗಟ್ಲೆ ನಮಗೆ ಸಾಲ ಆಗೋಯ್ತು. ಯಾಕೆ ಅಂತ ಅಂದ್ರೆ ನಮಗೆ ಸ್ಯಾಲ್ರಿ ಇಲ್ದಂಗೆ ಆಗೋಗಿತ್ತು. ಆ ಟೈಮಲ್ಲಿ ಸ್ಯಾಲ್ರಿ ಇಲ್ಲ. ಈವನ್ ಸ್ಕೂಲ್ಗಳೆಲ್ಲ ಓಪನ್ ಆಗಲಿಲ್ಲ. ಸೊ ಏನು ಅವ್ರು ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು, ಕೆಲವೊಂದು ಮಂತ್ ಸ್ಯಾಲ್ರಿ ಕೊಡ್ತಾ ಇರಲಿಲ್ಲ. ಈ ರೀತಿ ಒಂದು ಪ್ರಾಬ್ಲಮ್ ಎಲ್ರಿಗೂ ಆಯ್ತು. ನಮ್ಗಿಂತ ಜಾಸ್ತಿ ಸಫರ್ ಮಾಡಿರೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಮ್ಮ ಒಂದು ಆ ಒಂದು ಟೈಮಿಗೆ ಒಂದು ನಮಗೆ ಮಗು ಇತ್ತು. ಸೊ ಅದೆಲ್ಲ ಒಂದು ಸ್ವಲ್ಪ ತುಂಬಾ ಸ್ಟ್ರೆಸ್ ಫೀಲ್ ಆಗಿ ಕೆಲವೊಂದು ದಿನಗಳನ್ನ ಕಳೆದು ಬಂದ್ವಿ. ಸೊ ಅದಾದ್ಮೇಲೆ 2023-24 ಅಲ್ಲಿ ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳನ್ನ ಸರಿ ಮಾಡ್ಕೊಳ್ಳೋದ್ರಲ್ಲೇ ಕೆಲವೊಂದು 1 ವರ್ಷ 2 ವರ್ಷ ಕಳೆದೇ ಹೋಯ್ತು. ಆ ಎಕ್ಟಿಕಲ್ಲಿ ನನಗೂ ಸ್ವಲ್ಪ ತುಂಬಾ ಹೆಲ್ತ್ ಅಪ್ಸೆಟ್ ಆಗೋದು. ಸೊ ಬರ್ತಾ ಬರ್ತಾ ಹೇಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಹೋಯ್ತು. ಸೊ ಹೀಗೆ ಆದ್ರೆ ತುಂಬಾನೇ ಒಂದು ಹೆಲ್ತ್ ಅಂದ್ರೆ ನಾವು ಹೆಲ್ತ್ ಇಶ್ಯೂಸ್ ಆದ್ರೆ ಏನಾಗುತ್ತೆ ಅಂದ್ರೆ ನಾವು ಮೆಂಟಲಿ ಫಿಸಿಕಲಿ ಎರಡೂ ವೀಕ್ ಆಗ್ತೀವಿ. ಸೊ ಹಾಗಾಗಿ ಹೆಲ್ತ್ ಇಸ್ ಒಂದು ಏನಪ್ಪಾ ಅಂದ್ರೆ ಅದು ಕೀ ಪಾಯಿಂಟ್. ಏನೇ ಒಂದು ಪ್ರಾಬ್ಲಮ್ ಇದ್ರು ಹೆಲ್ತ್ ಒಂದು ಚೆನ್ನಾಗಿದ್ಬಿಟ್ರೆ ಹೇಗಾದ್ರೂ ಫೇಸ್ ಮಾಡ್ಬೋದು. ಸೊ ಇದು ಒಂದು ನಮಗೆ ಥಾಟ್ ಬಂತು. ಸೊ ಹಾಗಾಗಿ ಹೆಲ್ತ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಹೋದೆ. ಅಷ್ಟೇ ಅಲ್ಲ, ಒಂದು ರೆಸಲ್ಯೂಷನ್ ಮಾಡ್ಕೊಂಡು ಏನಪ್ಪಾ 2025 ಜನವರಿಗಿಂತ ಮುಂಚೆ ನಾನೊಂದು ಪ್ಲಾನ್ ಮಾಡಿದೆ. ಏನಪ್ಪಾ ಅಂದ್ರೆ ಒಂದು ಡೈರಿನ ಪರ್ಚೇಸ್ ಮಾಡಿದೆ. ಆಕ್ಚುಲಿ 2025 ಅಲ್ಲಿ ನಾನು ಈ ಡೈರಿನ ಫಸ್ಟ್ ಟೈಮ್ ನಾನು ಇದು ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಮುಂಚೆ ಎಲ್ಲ ಡೈರಿ ಬರಿತಾ ಇರಲಿಲ್ಲ. ಸೊ 2025 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಡೈರಿ ಬರಲಿಕ್ಕೆ. ಸೊ ಕಂಪ್ಲೀಟ್ ಆಗ್ತಾ ಹೋಯ್ತು ನೋಡಿ. ಸೊ ಈಗ ಜಸ್ಟ್ ಫ್ಯೂ ಡೇಸ್ ಇದೆ ಡೈರಿ ಕಂಪ್ಲೀಟ್ ಆಗಲಿಕ್ಕೆ. ಸೊ ಈ ವರ್ಷ ಮುಗ್ದೇ ಹೋಯ್ತು. ಬಟ್ ಈ ವರ್ಷ ನನಗಂತೂ ತುಂಬಾನೇ ಪ್ರೌಡ್ ಫೀಲ್ ಇದೆ. ಸೊ ಈ ವರ್ಷ ನಾನಂತೂ ಸ್ವಲ್ಪ ಆದ್ರೂ ಒಳ್ಳೆ ಡಿಸಿಪ್ಲಿನ್ ಕಲ್ತ್ಕೊಂಡೆ ಈ ಡೈರಿಯಿಂದ ಅಂತ ನನ್ನ ಒಂದು ಫೀಲ್ ಆಯ್ತು. ಸೊ ಹಾಗಾಗಿ ಅದನ್ನ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಜನವರಿ 1 ಏನೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಒಂದು ಅಫರ್ಮೇಷನ್ ಮಾಡ್ಕೊಳ್ಳಿ, ಅಥವಾ ಒಂದು ನಿಮಗೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಒಂದು ಡೈರಿ ತಗೊಳ್ಳಿ. ಯಾಕಂದ್ರೆ ಇಟ್ ಇಸ್ ವೆರಿ ಡಿಸಿಪ್ಲಿನ್. ಅಂದ್ರೆ ಸ್ವಲ್ಪನಾದ್ರೂ ನಮ್ಮ ಲೈಫ್ ನ ಚೇಂಜ್ ಮಾಡುತ್ತೆ ಆಕ್ಚುಲಿ ಆ ಒಂದು ಪರ್ಸನಲ್ ಡೈರಿ ಅಂತ ಇದ್ರೆ. ಸೊ ಇದರಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಒಂದು ಟು ಡೂ ಲಿಸ್ಟ್ ಅಂತ, ಅಂದ್ರೆ ನಾಳೆ ಏನ್ ಮಾಡ್ಬೇಕು ಅನ್ನೋದನ್ನು ಬರ್ದಿಟ್ಕೊಂಡಿದ್ದೆ ಮತ್ತು ಇವತ್ತೇನ್ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ಬರಿತಾ ಇದ್ದೆ. ಸೊ ಎವ್ರಿ ಡೇ ನೈಟ್ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆಗುತ್ತೆ. ಸೊ ಇವತ್ತು ಏನ್ ಅಂದ್ರೆ ಇಂಪಾರ್ಟೆಂಟ್ ಏನಿತ್ತು ಅಂತ ಅಂದ್ಬಿಟ್ಟು ಮತ್ತು ನಾಳೆ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸೊ ಈ ರೀತಿ ಒಂದು ಬರಿತಾ ಹೋದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಒಂದು ಏನು ಅಂತ ಬರೀಲಿಕ್ಕೆ ಇರ್ತಿರ್ಲಿಲ್ಲ. ಯಾಕಂದ್ರೆ ತುಂಬಾನೇ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರೋದ್ರಿಂದ ನಾವು ಮನೇಲೆ ಇರೋದ್ರಿಂದ. ಸೊ ಹಾಗಾಗಿ ಅದಾದ್ಮೇಲೆ ಸ್ವಲ್ಪ ಮಿಡ್ ಆಫ್ ದ ಇಯರ್ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡಿದೆ. ಸೊ ಮಕ್ಕಳು ಬರ್ತಾ ಹೋದ್ರು. ಸೊ ಅವರಿಗೆ ಟ್ಯೂಷನ್ ಮಾಡೋದು, ಸೊ ಅವ್ರಿಗೆ ಯಾವ ಸಬ್ಜೆಕ್ಟ್ ಹೇಳಿದೆ ಅಂದ್ರೆ ಯಾವ ಟಾಪಿಕ್ ಹೇಳ್ಕೊಟ್ಟೆ ಅನ್ನೋದನ್ನು ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೆ. ಮತ್ತು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೆ ನಾನು ಈ ವರ್ಷ 2025 ಅಲ್ಲಿ. ಸೊ ಆ ಯೂಟ್ಯೂಬ್ ಅಲ್ಲೂ ಸಹ ಏನು ಒಂದು ಕಂಟೆಂಟ್ ಇವತ್ತು ಮಾಡಿದೆ ಮತ್ತು ನಾಳೆ ಯಾವ್ದು ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ಈ ರೀತಿ ಒಂದು ಬರಿತಾ ಹೋದೆ. ಸೊ ತುಂಬಾನೇ ಒಂದು ಡಿಸಿಪ್ಲಿನ್ ಆಗಿರ್ಬೋದು ಅಥವಾ ಒಂದು ತುಂಬಾ ಹ್ಯಾಪಿನೆಸ್ ಕೊಡ್ತಾ ಹೋಯ್ತು. ಒಂದು ಅಂದ್ರೆ ಅವತ್ತಿನ ದಿನ ನಾವು ಬರೆಯುವಾಗ ಏನು ಮಾಡದೇ ಇರುವಂತ ದಿನಗಳಿಗೆ ನಾವು ಫೀಲ್ ಆಗುತ್ತೆ. ಅಂದ್ರೆ ಇವತ್ತೇನು ವರ್ಕ್ ಆಗಲಿಲ್ಲ ಅನ್ನುವಂಥದ್ದು, ಅಂದ್ರೆ ಅದೊಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಅದು ನಾಳೆ ಏನಾದ್ರು ಮಾಡಬೇಕು ಅನ್ನುವಂಥದ್ದು ಒಂದು ಅನ್ಸುತ್ತೆ. ಹಾಗಾಗಿ ಒಂದು ನಮ್ಮ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಬಗ್ಗೆ ನಾವು ಒಂದು ಅನಲೈಸ್ ಮಾಡ್ಕೋಬೇಕು ಅಂತ ಅಂದ್ರೆ ದಯವಿಟ್ಟು ಎಲ್ಲರೂ ಒಂದು ಡೈರಿನ ಪರ್ಚೇಸ್ ಮಾಡಿ ಮತ್ತು ಸ್ಟಾರ್ಟ್ ಮಾಡಿ. ಜನವರಿ ಈಗ ಕೆಲವೊಬ್ರು ಜನವರಿ 1 ಆದ್ಮೇಲೆ ಯಾವಾಗಲೂ ಅಂದ್ರೆ ಜನವರಿ 2nd ವೀಕೋ 3rd ವೀಕೋ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಅದು ಅಷ್ಟೊಂದು ಅವರಿಗೆ ಫೀಲ್ ಆಗುತ್ತೆ. ಸೊ ನಾನು ಜನವರಿ 1 ಇಂದಾನೇ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಸೊ ನಾನೇಂದ್ರೆ ಜನವರಿ 1 ಪರ್ಚೇಸ್ ಮಾಡೋಕ್ಕಿಂತ ಒಂದು 10-15 ಡೇಸ್ ಬಿಫೋರೇ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಜನವರಿ 1 ಇಂದ ಬರೆಯಕ್ಕೆ ಶುರು ಮಾಡಿ. ಸೊ ಏನೋ ಒಂದು ನಮ್ಮನ್ನ ನಾವು ಅನಲೈಸ್ ಮಾಡ್ಕೊಳ್ಳೋಕೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗುತ್ತೆ ಈ ತರ ಒಂದು ಡೈರಿ ಮೇಂಟೈನ್ ಮಾಡೋದ್ರಿಂದ. ಡೈಲಿ ಒಂದು ಏನು ನಮ್ಮ ಒಂದು ಜರ್ನಲಿಂಗ್ ಏನು ಡೈರಿ ರೈಟಿಂಗ್ ಇರುತ್ತೆ ಅದು ತುಂಬಾನೇ ಒಂದು ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಈಗಾಗಲೇ ಇನ್ನೊಂದು ಪರ್ಚೇಸ್ ಮಾಡಿದೆ ಈ ಬುಕ್. ಆಕ್ಚುಲಿ ಏನಪ್ಪಾ ಅಂದ್ರೆ ಈ ಡೈರಿ ನನಗೆ ಸ್ವಲ್ಪ ಅಂದ್ರೆ ಪ್ಲೇನ್ ಆಗಿತ್ತು. ಲಾಸ್ಟ್ ಟೈಮ್ 2025 ಅಲ್ಲಿ ತಗೊಂಡಿದ್ದು ಡೈರಿ. ಸೊ 2025 ಏನ್ ಪ್ಲೇನ್ ಇದೆ ಡೈರಿ, ಅದಕ್ಕಿಂತ ಸ್ವಲ್ಪ ಏನಾದ್ರು ಒಂದು ಪಾಸಿಟಿವ್ ಕ್ವೈಟ್ ಇರೋದು ನಾನು ನೆಟ್ ಅಲ್ಲಿ ನೋಡಿದೆ. ಸೊ ಅದನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇದ್ರಲ್ಲಿ ಒಂದು ಪಾಸಿಟಿವ್ ಆಗಿ ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ. ಥಿಂಕ್ ಪಾಸಿಟಿವ್ಲಿ, ನೆಟ್ವರ್ಕ್ ವೆಲ್, ಎಕ್ಸರ್ಸೈಸ್ ಡೈಲಿ, ಈಟ್ ಹೆಲ್ತಿ, ವರ್ಕ್ ಹಾರ್ಡ್, ಸ್ಟೇ ಸ್ಟ್ರಾಂಗ್, ಬಿಲ್ಡ್ ಫೇತ್, ರೀಡ್ ಮೋರ್, ಬಿ ಹ್ಯಾಪಿ, ಸೊ ವಾಲಂಟಿಯರ್ ಫ್ರೀಲಿ, ರಿಲ್ಯಾಕ್ಸ್ ಆಫನ್, ಲವ್ ಆಲ್ವೇಸ್, ಲೀವ್ ಫಾರ್ ಎವರ್ ಅಂತೇಳಿ. ಅಂದ್ರೆ ನಾವು ನಿಜವಾಗ್ಲೂ ಅಂದ್ರೆ ನಾವು ಪ್ರತಿದಿನ ಬದುಕಬೇಕು ಅಂತಂದ್ರೆ ನಾವು ಒಂದು ನಮ್ಮ ಒಂದು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡಿ ಏನಾದ್ರು ಒಂದು ಮಾಡಬೇಕು. ಒಂದು ದಿನದಲ್ಲಿ ಏನಾದ್ರು ಒಂದು ನಮಗೆ ಸ್ಯಾಟಿಸ್ಫೈ ಆಗುವಂತ ವರ್ಕ್ ನಾವು ಮಾಡಬೇಕು. ಸೊ ಒಂದು ನನಗೆ ಗೊತ್ತಿರೋ ಹಾಗೆ ನಾನು ವಿಡಿಯೋಸ್ ಮಾಡ್ತೀನಿ. ಅದಾದ್ಮೇಲೆ ಮನೇಲಿ ಏನಾದ್ರೆ ಕೆಲಸಗಳು ಇದ್ದೇ ಇರುತ್ತಲ್ಲ. ಸೊ ನನ್ನ ಮಕ್ಸಿಫಿಕೇಶನ್ ಇದೆ. ಏನಂದ್ರೆ ತುಂಬಾ ಒಂಥರ ವೀಕ್ ಆಗ್ಬಿಟ್ಟಿತ್ತು ಮೈಂಡ್. ಏನಪ್ಪಾ ಅಂದ್ರೆ ವರ್ಕ್ ಇಲ್ಲ, ಜಾಬ್ ಇಲ್ಲ, ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ಎಲ್ಲೂ ಹೊರಗಡೆ. ಯಾಕೆಂದ್ರೆ ತುಂಬಾ ಹೆಲ್ತ್ ಇಶ್ಯೂಸ್ ಶುರು ಆಯ್ತು. ಫಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಬಟ್ ಅದಾದ್ಮೇಲೆ ನಂಗೆ ವರ್ಕ್ ಮಾಡ್ಲಿಕ್ಕೆ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಯಾಕಂದ್ರೆ ತುಂಬಾನೇ ಒಂದು ಬೆನ್ನು ಕಾಲು ನೋವು ಈ ರೀತಿ ಒಂದು ಹೆಲ್ತ್ ಇಶ್ಯೂಸ್ ಶುರು ಆಗಿ ನಂಗೆ ಎಲ್ಲೂ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲಿಲ್ಲ. ಅದೇ ಒಂದು ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಿಟ್ಟೆ ಅನ್ಸುತ್ತೆ. ಅಷ್ಟೊಂದು ಚಿಂತೆ ಆಗ್ತಿದೆ. ಏನು ಮಾಡ್ತಾ ಇಲ್ಲ. ನನ್ನ ಒಂದು ಅಂದ್ರೆ ನಾನು ಇಷ್ಟೆಲ್ಲ ಓದಿ ಮನೇಲೇ ಇದ್ದೀನಿ, ನನ್ನಿಂದ ಏನು ಇಲ್ಲ, ಈ ರೀತಿ ಒಂದು ತುಂಬಾನೇ ಹೆಕ್ಟಿಕ್ ಆಗ್ತಾ ಹೋಯ್ತು. ಸೊ ಆಗ ನಾನು ಹೋಮ್ ಟ್ಯೂಷನ್ಸ್ ಆದ್ರೂ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಹತ್ರನೇ ನಾವು ಒಂದು 3-4 ಜನ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಸೊ ಅವರಿಗೆ ಟ್ಯೂಷನ್ ಮಾಡ್ತಾ ಇದ್ದೀನಿ. ಪ್ಲಸ್ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ, ಒಂದು ಬದುಕಿಗೆ ಸ್ಫೂರ್ತಿ ಅಂತ ಅಂದ್ಬಿಟ್ಟು. ಅಂದ್ರೆ ನಾನು ತುಂಬಾನೇ ಒಂದು ಕಮ್ಮಿ ಅಮೌಂಟ್ ಅಲ್ಲಿ, ಅಂದ್ರೆ ನನಗೆ ಆಕ್ಚುಲಿ ತುಂಬಾ ಅಂದ್ರೆ ನನ್ನ ಟ್ಯೂಷನ್ ಅಮೌಂಟ್ ಏನ್ ಬರುತ್ತೆ ಅದರಲ್ಲಿ ನಾನು ಸ್ವಲ್ಪ ನನ್ನ ದನ ಈ ರೀತಿ ಅಂದ್ರೆ ಒಂದು ತುಂಬಾನೇ ಬಡವರು ಯಾರು ಇರ್ತಾರೆ,
ಅಂತವರಿಗೆ ಹೋಗಿ ಊಟ ಎಲ್ಲ ಕೊಡೋದು, ನೀರು ಕೊಡೋದು, ಮತ್ತು ಕೆಲವೊಂದು ಒಬ್ಬರಿಗೆ ಬುಕ್ಸ್ ಸಮೇತ ನಾನು ಕೊಟ್ಟು, ಸೊ ಆ ಒಂದು ಸ್ಯಾಟಿಸ್ಫಿಕೇಶನ್ ನಾನು ಈ ಡೈರಿಯಲ್ಲಿ ಎಂಟ್ರಿ ಮಾಡ್ತಾ ಹೋದ್ದೀನಿ. ಸೊ ಪ್ರತಿಯೊಂದು ದಿನ ನಾನು ಎಂಟ್ರಿ ಮಾಡುವಾಗ ನನಗೇನೋ ಒಂದು ಸೆಲ್ಫ್ ಮೋಟಿವೇಟ್ ಆಗೋದು, ತುಂಬಾ ಖುಷಿ ಆಗೋದು. ಸೊ ಆ ರೀತಿ ನಿಮಗೂ ಆಗಬೇಕು. ಏನೋ ಒಂದು ತುಂಬಾ ಡಿಮೋಟಿವೇಟ್ ಆಗಿದ್ರೆ ದಯವಿಟ್ಟು ಒಂದು ಡೈರಿ ಸ್ಟಾರ್ಟ್ ಮಾಡಿ. ಮತ್ತೆ ಏನು ಒಂದು ಯಾರು ಓದಿಲ್ಲ ಅಂದ್ರೂ ಬರ್ದಿಲ್ಲ ಅಂದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಅಂತ ಒಂದು ಪ್ಲಾಟ್ಫಾರ್ಮ್ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲೂ ಇದೆ. ಇವನ್ ನಾವು ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲೂ ತುಂಬಾ ಜನ ಅರ್ನಿಂಗ್ ಮಾಡ್ತಿದ್ದಾರೆ. ಸೊ ಅದನ್ನ ನೀವು ಟ್ರೈ ಮಾಡ್ಬೋದು. ಅದ್ ಬಿಟ್ರೆ ನಮ್ಮ ರಿಲೇಷನ್ಸ್ ಅಲ್ಲೇ ಒಬ್ರು ಆಕ್ಚುಲಿ ಅವರು ಮನೇಲೆ ಒಂದು ಸ್ಮಾಲ್ ನರ್ಸರಿ ತರ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಒಂದು ತುಂಬಾನೇ ಒಂದು ಡಿಫ್ರೆಂಟ್ ಪ್ಲಾಂಟ್ಸ್ ಗಳನ್ನ ಅವರು ಬೆಳೆಸ್ಬಿಟ್ಟು, ಸೊ ಅಲ್ಲೇ ನಿಯರ್ ಬೈ ಇರುವಂತ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಆಗಿರ್ಬೋದು ಅಥವಾ ರಿಲೇಟಿವ್ಸ್ಗೆ ಆಗಿರ್ಬೋದು, ಮತ್ತು ಕೆಲವೊಂದು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಸೊ ಈಸಿಯಾಗಿ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಈಸಿಯಾಗಿ ಅವರು ಮನೇಲಿ ಒಂದು ಅರ್ನಿಂಗ್ ಚೆನ್ನಾಗಿ ಶುರು ಮಾಡಿದ್ದಾರೆ. ಸೊ ಈ ಒಂದರ ಒಂದು ರೀತಿ ಇರುತ್ತೆ. ಪ್ರಯತ್ನ ಪಟ್ಟರೆ ಎಲ್ಲದಕ್ಕೂ ಒಂದು ದಾರಿ ಅಂತ ದೇವ್ರು ಕೊಡ್ತಾನೆ. ಏನಂದ್ರೆ ಪ್ರಯತ್ನ ಪಡುವಂತ ಮನಸ್ಸು ನಮ್ಮಲ್ಲಿ ಬರಬೇಕು. ಸೊ ಏನು ಯಾವುದೇ ಒಂದು ಲೇಡೀಸ್ ಏನೇ ಆಗಿರ್ಬೋದು, ಮನೇಲೇ ಇದ್ದೀರಿ ಅಂತ ಅಂದ್ಬಿಟ್ಟು ಫೀಲ್ ಆಗಬಾರ್ದು. ಏನಾದ್ರೂ ಒಂದು ಅರ್ನಿಂಗ್, ಯಾವ್ದಾದ್ರು ಒಂದು ಅರ್ನಿಂಗ್ ವೇನ ನೋಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಸೊ ನನ್ನ ಒಂದು ಬೆಸ್ಟ್ ಫ್ರೆಂಡ್ ಒಬ್ರು ಇದ್ದಾರೆ. ಅವರು ಟಿಫನ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಜಸ್ಟ್ ಮನೆಯಿಂದಾನೇ ಟಿಫನ್ ಮಾಡ್ಬಿಟ್ಟು ಅವರು ಟಿಫನ್ ಸರ್ವಿಸ್ ಮಾಡ್ತಾರೆ. ಸೊ ಅವರ ಒಂದು ಹೋಮ್ ಡೆಲಿವರಿ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಏನಾದ್ರು ಒಂದು ಸಿಂಪಲ್ ವರ್ಕ್ ಅಂದ್ರೆ ಹೊರಗಡೆ ಹೋಗಿ ಅರ್ನ್ ಮಾಡೋದು ಓಕೆ ಗುಡ್, ಬಟ್ ಆಗ್ತಾನೆ ಇಲ್ಲ ಅಂತಂದ್ರೆ ಏನಾದ್ರು ಒಂದು ಪ್ರಯತ್ನ ಪಡ್ಬೋದು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಸೊ ಪ್ರತಿದಿನ ಏನು ಈ ಡೈರಿ ಬರಿತಾ ಹೋದೆ, ನನಗೆ ಗೊತ್ತಿಲ್ಲದಂಗೆ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಯ್ತು. ಸೊ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದೆ. ಆಕ್ಚುಲಿ ಸೈಕಾಲಜಿಯಲ್ಲೂ ಇದೆ, ನಾವ್ ಏನಾದ್ರೂ ಒಂದು ಬರಿತಾ ಹೋದ್ರೆ ಅಂದ್ರೆ ಅದನ್ನೇ ಆಗ್ತಾ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಸೊ ನಾನಂತೂ ಬರಿತಾ ಹೋದೆ, ಯಾಕಂದ್ರೆ ನನಗೆ ಟೀಚರ್ ಪ್ರೊಫೆಷನ್ ಏನು ಬಿಡ್ಲಿಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನಾನು ಟ್ಯೂಷನ್ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಅದ್ರಲ್ಲೂ ನಾನು ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆ ಏನಾದ್ರು ಒಂದು ಮೋಟಿವೇಟ್ ಅಥವಾ ಒಬ್ಬರಿಗೆ ಸೋಷಿಯಲ್ ಸರ್ವಿಸ್ ಅಂತ ಏನಾದ್ರು ಸ್ವಲ್ಪ ಅಂದ್ರೆ ನನ್ನ ಒಂದು ಕೆಪಾಸಿಟಿ, ನನ್ನ ಒಂದು ಎಬಿಲಿಟಿ ತಕ್ಕಂಗೆ ಏನಾದ್ರು ಹೆಲ್ಪ್ ಮಾಡೋಣ ಅಂತ ಅನಿಸ್ತು. ಸೊ ಅದನ್ನು ನಾನು ಎವ್ರಿ ಥರ್ಸ್ಡೇ ನಾನು ಏನಾದ್ರು ಒಂದು ನಮ್ಮ ಮನೆಯಲ್ಲಿ ಒಂದು ಫುಡ್ ಮಾಡ್ಕೊಂಡು ಒಂದು 4-5 ಜನಕ್ಕಂತೂ ನಾನು ಕೊಟ್ಟು ಬರ್ತೀನಿ. ಸೊ ಎವ್ರಿ ಟೈಮು ಹೋದಾಗ ಅದು ತುಂಬಾ ಸೇಮ್ ರೂಟೀನ್ ಆಗಿರುತ್ತೆ. ಸೊ ಅದನ್ನ ಹಾಗಾಗಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲ್ಲ. ಬಟ್ ಅದರಲ್ಲಿ ನಂಗೆ ತುಂಬಾನೇ ಒಂದು ಖುಷಿ ಇದೆ. ಒಂದು ಊಟ ಮತ್ತು ಒಂದು ಹೊತ್ತಿನ ಊಟ ಮತ್ತು ಏನು ಒಂದು ಬಾಟಲ್ ನೀರು ಕೊಡ್ತೀನಿ, ಅದು ನನಗೆ ತುಂಬಾನೇ ಒಂದು ಖುಷಿ ಕೊಟ್ಟಿದೆ. ಡೈರಿ ಜೊತೆ ಆಕ್ಚುಲಿ ನನಗೆ ಒಂದು ಶೀಟನ್ನು ಅಂದ್ರೆ ಇದೊಂದು ಅಳಿಸಿದ್ರು. ಸೊ ವಾರೆನ್ ಬಫೆಟ್ ಅಂತ ಅಂದ್ಬಿಟ್ಟು, ಸೊ ಅವ್ರು ಹೇಳ್ತಾರೆ, ಇಫ್ ಯು ಡೋಂಟ್ ಫೈಂಡ್ ಅ ವೇ ಟು ಮೇಕ್ ಮನಿ ವೈಲ್ ಯು ಸ್ಲೀಪ್ ಯು ವಿಲ್ ವರ್ಕ್ ಅಂಟಿಲ್ ಯು ಡೈ ಅಂತ ಅಂದ್ಬಿಟ್ಟು. ನಮಗೆಲ್ಲ ಇವ್ರು ಗೊತ್ತೇ ಇರುತ್ತೆ. ವಾರೆನ್ ಬಫೆಟ್ ಅವರು ಅಮೆರಿಕದ ಒಬ್ಬ ಗ್ರೇಟ್ ಇನ್ವೆಸ್ಟರ್ ಅಥವಾ ಒಂದು ರಿಚೆಸ್ಟ್ ಮ್ಯಾನ್ ಅಂತಾನೆ, ಒಂದು ಬಿಸ್ನೆಸ್ ಮ್ಯಾನ್ ಅಂತ ಫೇಮಸ್ ಆದವರು. ಸೊ ಇವರ ಅಲ್ಗಿದ್ರು ಸಹ ನಮ್ಮ ಒಂದು ಯಾವುದೋ ಒಂದು ಮನಿ ನಮಗೆ ಹೆಲ್ಪ್ ಮಾಡ್ತಾ ಇರ್ಬೇಕಂದ್ರೆ ಮನಿನ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಆಕ್ಚುಲಿ ಇವರು ಹೇಳ್ತಾ ಇರೋದು. ಅಂದ್ರೆ ವರ್ಕು ಅಷ್ಟೇ 8 ಅವರ್ಸ್ ವರ್ಕ್ ಮಾಡಬೇಕು, 8 ಅವರ್ಸ್ ಸ್ಲೀಪ್, 8 ಅವರ್ ಫ್ಯಾಮಿಲಿ ಮತ್ತು ನಮ್ಮ ಒಂದು ಹ್ಯಾಪಿನೆಸ್ಗೆ, ನಮ್ಮ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಬೆಳಿಬೇಕು ಅಂತ ಅಂದ್ಬಿಟ್ಟು ನಾವು ಇವರ ಒಂದು ತುಂಬಾ ಒಂದು ಕೋಟ್ಗಳನ್ನ ನಾನು ಓದಿದ್ದೀನಿ. ಸೊ 8:8:8 ರೂಲ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಆ ರೀತಿಯ ಒಂದು ಎಕ್ಸ್ಪ್ಲನೇಷನ್ ಅಲ್ಲಿ ನಾನು ನೋಡಿದ್ದೀನಿ. ಸೊ ಸೆಲ್ಫ್ ಇಂಪ್ರೂವ್ಮೆಂಟು ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ಗಳಿಗೆ ಒಂದು FD ಆಗಿರ್ಬೋದು, ಒಂದು ಸ್ಮಾಲ್ ಅಮೌಂಟ್, ಓಕೆ ನೀವು ಮಂತ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತಂದ್ರೆ, ಪೇಮೆಂಟ್ ಬರ್ತಾ ಇದೆ, ಸ್ಯಾಲರಿ ಬರ್ತಾ ಇದೆ, ಒಂದು ಸಣ್ಣ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಲ್ವಾ ಬ್ಯಾಂಕಲ್ಲಿ, ಅಥವಾ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಈ ರೀತಿ ಒಂದು ನಿಮ್ದು ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ತುಂಬಾನೇ ಪ್ರಯತ್ನ ಪಡಬೇಕು. ಸೊ ಅದು ಈಗ ಅಂದ್ರೆ ಈಗ ಒಂದು ಏನು ನ್ಯೂ ಇಯರ್ ಸ್ಟಾರ್ಟ್ ಆಗ್ತಿದೆ, ಈ ಮಂತ್ ಇಂದ ನೀವು ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಅಂದ್ರೆ 2025 ಅಲ್ಲಿ ನನಗೆ ಒಂದು ಈ ಡಿಸೆಂಬರ್ ಮಂತ್ ಎಷ್ಟು ಸ್ಯಾಟಿಸ್ಫಿಕೇಶನ್ ಇದೆ, ಇದೇ ನಿಮಗೂ ಸಹ 2026 ಡಿಸೆಂಬರ್ ಅಲ್ಲಿ ತುಂಬಾನೇ ಸ್ಯಾಟಿಸ್ಫಿಕೇಶನ್ ಇರುತ್ತೆ. ಅಂದ್ರೆ ತುಂಬಾ ಅಚೀವ್ ಮಾಡಿಬಿಟ್ಟೆ ಗ್ರೇಟ್ ಅಂತ ಏನು ಅಲ್ಲ. ಬಟ್ ಫ್ರೆಂಡ್ಸ್, ನನ್ನ ಒಂದು ಲಿಮಿಟ್ ಅಲ್ಲಿ ನನ್ನ ಕೈಲಾದಷ್ಟು ನಾನಂತೂ ಇಂಪ್ರೂವ್ ಆಗಿದ್ದೀನಿ. ಸೊ ಹೆಲ್ತ್ ವೈಸು ಅಷ್ಟೇ ನಾನು ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದ್ದೀನಿ. ಮತ್ತು ಹೆಲ್ತ್ ಎಷ್ಟು ಫಿಟ್ ಆಗಿ ಫೈನ್ ಆಗಿರ್ತೀವೋ ಅಷ್ಟೇ ಮೆಂಟಲಿ ಫಿಸಿಕಲಿ ಸಹ ಇರಬೇಕು. ಸೊ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ಡೈರಿ ಮೇಂಟೈನ್ ಮಾಡೋದು ತುಂಬಾನೇ ಒಳ್ಳೇದು. ಏನೇ ಒಂದು ಪಾಸಿಟಿವ್ ನೆಗೆಟಿವ್ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ನಮ್ಮ ಒಂದು ಲೈಫಲ್ಲಿ ನಾವು ಏನ್ ಮಾಡ್ತಿದೀವಿ ಅಂತ ಅಂದ್ಬಿಟ್ಟು ನಮ್ಮ ಲೈಫ್ನ ನಾವು ಒಂದ್ಸರಿ ರಿವೈಂಡ್ ಮಾಡಿ ನೋಡ್ಕೊಳ್ಲಿಕ್ಕೆ ಡೈರಿ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಆಕ್ಚುಲಿ ಫ್ರೆಂಡ್ಸ್, ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಅಥವಾ ಒಂದು ಗಿಫ್ಟ್ ಕೊಡ್ಬೋದಲ್ಲ ನೀವು ಹೊಸ ವರ್ಷಕ್ಕೆ, ಅಥವಾ ನೀವೇ ಒಂದು ಬುಕ್ನ ಪರ್ಚೇಸ್ ಮಾಡಿಬಿಟ್ಟು ಅದನ್ನ ಒಂದು ನಿಮ್ಮ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ಗೂ ಯೂಸ್ ಮಾಡ್ಬೋದು. ಮನೆಯಲ್ಲಿ ಒಬ್ಬರ ಮನೆ, ಪ್ರತಿಯೊಬ್ಬ ಹಿಂದೂ ಮನೆಯಲ್ಲೂ ಒಂದು ಭಗವದ್ಗೀತಾ ಬುಕ್ ಇರಬೇಕು ಅಂತ ಅಂದ್ಬಿಟ್ಟು ನನಗೆ ತುಂಬಾನೇ ಒಂದು ಸ್ಟ್ರಾಂಗ್ ಇದಿದೆ. ಅಂದ್ರೆ ಲಾಸ್ಟ್ ಇಯರ್ ನಾನು ಪರ್ಚೇಸ್ ಮಾಡಿದೆ. ಸೊ ಎವ್ರಿ ಡೇ ನಾನು ಅದು ಓದ್ತಾ ಇದ್ದೀನಿ. ಅಂದ್ರೆ ದೇವ್ರ ಮನೇಲಿ ಇಟ್ಟಿರ್ತೀನಿ, ಪೂಜೆ ಆದ ತಕ್ಷಣ ಒಂದ್ಸರಿ ಅದನ್ನ ಓದ್ತಾ ಇದ್ದೀನಿ. ಸೊ ಆ ರೀತಿ ಒಂದು ಓದೋದ್ರಿಂದ ತುಂಬಾನೇ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನೀವು ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತ ಪೋಷಕರ ರಿಕ್ವೆಸ್ಟ್ ಏನಂತಂದ್ರೆ, ಒಂದು ಬುಕ್ ಅಂದ್ರೆ ಭಗವದ್ಗೀತಾ ಬುಕ್ ನಾವು ಇಟ್ಕೊಳ್ಳಿ, ನೀವು ಓದಿ ಮತ್ತು ನಿಮ್ಮ ಮಕ್ಕಳಿಗೂ ಓದಕ್ಕೆ ಹೆಲ್ಪ್ ಮಾಡಿ. ಸೊ ಅಟ್ಲೀಸ್ಟ್ ಒಂದು ಶ್ಲೋಕ ಓದಿದ್ರೆ ಸಾಕು, ಒಂದು ದಿನ ಅದ್ರ ಅರ್ಥ ತಿಳ್ಕೊಂಡ್ರೆ ಸಾಕು. ನಾವೇನು ಓದ್ಬಿಟ್ಟು ಅಷ್ಟು ಅರ್ಥ ಮಾಡ್ಕೊಂಡು ಅದನ್ನ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಏನೋ ಒಂದು ಗ್ರೇಟ್ ಆ ತರ ಅಲ್ಲ. ಬಟ್ ಅದು ಓದೋದ್ರಿಂದ ಏನೋ ಒಂದು ಪರ್ಸನಲಿ ನಮ್ಮ ಒಂದು ಪರ್ಸನಲ್ ಡೆವಲಪ್ಮೆಂಟ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಪರ್ಸನಲ್ ಲೈಫಲ್ಲಿ ಟೆನ್ಷನ್ಸ್ ಇದ್ರೆ, ಪ್ರೊಫೆಷನಲ್ ವರ್ಕ್ ಪ್ರೆಷರ್ ಇದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಮಕ್ಕಳಿಗೆ ನಾವು ಏನು ಕೊಡಲಿಲ್ಲ ಅಂತ ಅಂದ್ರು, ಈಗ ನಾವು ಒಂದು ಸರ್ಟೈನ್ ಪೀರಿಯಡ್ ತನಕ ನಾವು ನೋಡ್ಕೊಬಹುದು. ಅದಾದ್ಮೇಲೆ ಅವರು ಸೊಸೈಟಿ ಒಳಗೆ ಎಂಟ್ರಿ ಆಗ್ತಾರೆ. ಸೊಸೈಟಿನ ಫೇಸ್ ಮಾಡ್ಲಿಕ್ಕೆ ಒಂದು ಸಕ್ಸಸ್ ಮಂತ್ರ ಅಂತಾನೆ ಹೇಳ್ಬೋದು, ಅಥವಾ ಒಂದು ಸಕ್ಸಸ್ ಗೈಡ್ ಅಂತ ಹೇಳ್ಬೋದು, ಒಂದು ಮ್ಯಾನುವಲ್ ಆಫ್ ಅವರ್ ಲೈಫ್ ಅಂತ ಹೇಳ್ಬೋದು. ಸೊ ಅದನ್ನ ಪರ್ಚೇಸ್ ಮಾಡ್ಬಿಟ್ಟು ಅದನ್ನ ಯಾಕೆ ಪ್ರಯತ್ನ ಅಂದ್ರೆ ಅದನ್ನ ಮಕ್ಕಳಿಗೆ ಈಗಲಿಂದಾನೆ ಓದಿಸ್ಕೊಂಡು ಅವರಿಗೊಂದು ಹೆಲ್ಪ್ ಅಂದ್ರೆ ಮ್ಯಾಂಡೇಟರಿ ಮಾಡಬೇಕು ಭಗವದ್ಗೀತಾ ಬುಕ್ನ ಅಂತ ಅಂದ್ಬಿಟ್ಟು. ಆದ್ರೆ ಬುಕ್ ಮಾಡ್ತಾರೋ ಇಲ್ವೋ ಅದು ನಮ್ಮ ಗೌರ್ಮೆಂಟ್ಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಡ. ಬಟ್ ನಾನು ನೋಡಿದಂಗೆ ಅನ್ಯ ಧರ್ಮ ಅಂದ್ರೆ ನಮ್ಮ ಒಂದು ಸ್ನೇಹಿತರೆ ಇದ್ರು, ನಮ್ಮ ಮುಸ್ಲಿಂ ಬಾಂಧವರಾಗಿರ್ಬೋದು, ಕ್ರಿಶ್ಚಿಯನ್ ಬಾಂಧವರಾಗಿರ್ಬೋದು, ನಮಗೆ ಗೊತ್ತಿರೋರೇ ಇರ್ಬೋದು, ಅವರು ಸಣ್ಣವರಿಂದನೇ ಅವರ ಒಂದು ಕುರಾನ್ ಗ್ರಂಥನ ಮಕ್ಕಳು ಓದ್ತಾ ಹೋಗ್ತಾರೆ. ಮತ್ತೆ ಇನ್ನು ಕ್ರಿಶ್ಚಿಯನ್ ಅಲ್ಲಿ ಬಂದ್ರೆ
ಬೈಬಲ್ ಬುಕ್ನ ತುಂಬಾನೇ ಒಂದು ಸಣ್ಣ ವಯಸ್ಸಿಂದಾನೇ ಓದ್ತಾ ಹೋಗ್ತಾರೆ. ಅವರ ಒಂದು ಧರ್ಮನ ಅವ್ರು ಮತ್ತು ಅವರು ಒಂದು ಅದರಲ್ಲಿ ಇರುವುದನ್ನ ನಡ್ಸ್ಕೊಂಡು ಹೋಗ್ತಾರೆ. ಸೊ ಅವರಲ್ಲಿ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಆಗುತ್ತೆ. ಆದ್ರೆ ನಮ್ಮ ಹಿಂದೂಗಳಲ್ಲಿ ನನಗೆ ಯಾಕೆ ಅಂತ ಗೊತ್ತಿಲ್ಲ, ನಮ್ಮ ಒಂದು ಹಿಂದೂ ಪುರಾಣ ಅಥವಾ ಏನು ಬೇಡ, ಅಟ್ಲೀಸ್ಟ್ ಒಂದು ಭಗವದ್ಗೀತಾ ಬುಕ್ನ ಓದಿಸ್ಲಿಕ್ಕೆ ಹಿಂದೆ ಮುಂದೆ ತುಂಬಾ ಪೋಷಕರು ಯೋಚನೆ ಮಾಡ್ತಾರೆ. ಅದೇನಕ್ಕೆ ಫೈನಾನ್ಷಿಯಲಿ ಮಾತ್ರ ಅವರಿಗೆ ಒಂದು ಸಪೋರ್ಟಿವ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ತಂದೆ ತಾಯಿ ಅರ್ನಿಂಗ್ ಅಲ್ಲೇ ಕಳೆದೋಗ್ತಾರೆ. ನಾವು ಅದ್ರ ಜೊತೆ ಅವರಿಗೆ ಒಂದು ಸಮಯನ ಕೊಟ್ಟು ಅವರಿಗೆ ಈ ರೀತಿ ಒಂದು ನಮ್ಮ ಧರ್ಮದ ಬುಕ್ಗಳನ್ನ ಕೊಟ್ಟು ಓದಿಸೋದ್ರಿಂದ ಅವರ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಒಂದು ಪ್ರೆಸೆನ್ಸ್ ಅಲ್ಲೂ ನಮ್ಮ ಒಂದು ಆಬ್ಸೆನ್ಸ್ ಅಲ್ಲೂ ಅವ್ರು ಇರಬೇಕಾಗಿರೋದು ಸೊಸೈಟಿ ಜೊತೆ. ಸೊ ಸೊಸೈಟಿ ಜೊತೆ ಯಾವ ರೀತಿ ಇರಬೇಕು ಅಥವಾ ಸೊಸೈಟಿಲಿ ಬರುವಂತ ಕ್ರಿಯೇಟ್ ಆಗುವಂತ ಮುಂದೆ ಪ್ರಾಬ್ಲಮ್ಸ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅನ್ನುವಂಥ ಒಂದು ಸ್ಥೈರ್ಯವನ್ನು ಕೊಡುವುದು ನಮ್ಮ ಭಗವದ್ಗೀತಾ ಬುಕ್. ಸೊ ಆದಷ್ಟು ಫ್ರೆಂಡ್ಸ್ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ದಯವಿಟ್ಟು ಭಗವದ್ಗೀತಾ ಬುಕ್ನ ಪರ್ಚೇಸ್ ಮಾಡಿ. ನ್ಯೂ ಇಯರ್ ಬಿಫೋರ್ ಒಂದು ಡೈರಿ ಮತ್ತು ಒಂದು ಭಗವದ್ಗೀತಾ ಬುಕ್ನ ಪರ್ಚೇಸ್ ಮಾಡಿ ಮತ್ತು ಓದ್ತಾ ಹೋಗಿ. ಮತ್ತು ಏನ್ ಓದಿದ್ದೀರಾ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನು ಅವತ್ತಿನ ದಿನ ಏನ್ ಚೇಂಜ್ ಆಯ್ತು, ಪ್ಲಸ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಬರ್ದಿಡಿ ಮತ್ತು ನಾಳೆ ಏನ್ ಮಾಡ್ಬೇಕು ಅನ್ನೋದನ್ನು ಬರ್ದಿಡಿ. ಸೊ ಎವ್ರಿ ಡೇ ಒನ್ ಟೈಮ್ ನೈಟ್ ನೀವು ಒಂದು 10 ಮಿನಿಟ್ಸ್ ಅನಲೈಸ್ ಮಾಡ್ಬೋದು. ಹೌ ವಾಸ್ ಅವರ್ ಡೇ, ಅಂದ್ರೆ ಹೇಗಿತ್ತು ನಮ್ಮ ದಿನ ಅಂತ ಅಂದ್ಬಿಟ್ಟು ಅನಲೈಸ್ ಮಾಡೋದ್ರಿಂದ ನೆಕ್ಸ್ಟ್ ಡೇ ಇನ್ನೂ ಬೆಟರ್ ಆಗಿ ನಾವು ಪ್ರಯತ್ನ ಪಡ್ತಾ ಹೋಗ್ಬೋದು ಅಂತ ಮಾಡ್ತಾ ಇದೀನಿ ಅಷ್ಟೇ. ಅಂದ್ರೆ 2026 ಅಲ್ಲಿ ಏನಾದ್ರೂ ಒಂದು ನಿಮ್ಮ ಒಂದು ಲೈಫ್ ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ತುಂಬಾ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಇದರಿಂದ 2026ಗೆ ಎಂಟರ್ ಆಗೋಕ್ಕಿಂತ ಮುಂಚೆನೆ ಸ್ವಲ್ಪ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ನಮ್ಮ ಜೀವಕ್ಕೆ ನಾವೇ ಹೊಣೆ ಆಗಿರ್ತೀವಿ. ಸೊ ನಮ್ಮ ಜೀವನ ಯಾರೋ ಬಂದ್ಬಿಟ್ಟು ಏನೋ ಒಂದು ಹೆಲ್ಪ್ ಮಾಡ್ತಾರೆ ಅಥವಾ ಯಾರೋ ಬಂದು ನಮಗೆ ಒಂದು ಸಕ್ಸಸ್ ದಾರಿನ ತೋರಿಸ್ಕೊಡ್ತಾರೆ ಅನ್ನೋ ಅದನ್ನ ನಂಬ್ಕೊಂಡ್ಬೇಡಿ. ಸ್ವತಃ ನಮ್ಮ ಒಂದು ಜೀವನಕ್ಕೆ ನಾವೇ ಹೊಣೆ ಆಗಿರ್ತೀವಿ. ನಮ್ಮ ಒಂದು ಸ್ಮಾಲ್ ಟಾರ್ಗೆಟ್ನ ರೀಚ್ ಮಾಡಿದಷ್ಟು ನಮಗೆ ಒಂದು ಪಾಸಿಟಿವ್ ವೈಬ್ ಬರ್ತಾ ಹೋಗುತ್ತೆ. ಸೊ ನಮ್ಮ ಒಂದು ಲೈಫಲ್ಲಿ ಒಂದು ನಮಗೆ ಒಂದು ಸ್ಯಾಟಿಸ್ಫಿಕೇಶನ್, ನಾವು ಬೇರೆಯವ್ರಿಗೆ ಯಾರಿಗೂ ಮೆಚ್ಚಿಸ್ಬೇಕು ಅಂತಲ್ಲ, ಅಟ್ಲೀಸ್ಟ್ ನಮ್ಮ ಒಂದು ಲೈಫ್ ನಮಗೆ ಒಂದು ಸ್ಯಾಟಿಸ್ಫೈ ಆಗೋ ರೀತಿ ನಾವು ಬದುಕಬೇಕು. ಸೊ ಹಾಗಾಗಿ ಒಂದು 2026 ಅಲ್ಲಿ ಸ್ಟಾರ್ಟ್ ಮಾಡಿ, ಒಂದು ಒಳ್ಳೆ ಹ್ಯಾಪಿ ಇಯರ್‌ನ ಸ್ಟಾರ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ವಿಶ್ ಮಾಡ್ತಾ ಇದ್ದೀನಿ. ನೀವು ತುಂಬಾ ಸ್ಯಾಡ್ ಆಗಿದ್ದೀರಾ, ತುಂಬಾ ಲೈಫ್ ತುಂಬಾ ಕಷ್ಟವಾಗಿದೆ ಅಂತ ಅಂದ್ರೆ ಅದೇನು ಪರ್ಮನೆಂಟ್ ಅಲ್ಲ. ಅಥವಾ ತುಂಬಾ ಹ್ಯಾಪಿ ಆಗಿದ್ದೀರಾ, ನಮ್ಗೇನು ತುಂಬಾ ಸಕ್ಸಸ್‌ಫುಲ್ ಆಗಿದ್ದೀರಾ ಅಂದ್ರೂ ಅದನ್ನು ಪರ್ಮನೆಂಟ್ ಅಲ್ಲ. ಸೊ ಯಾವುದೇ ಒಂದು ಪರ್ಮನೆಂಟ್ ಆಗಿರಲ್ಲ. ಸೊ ನಾವು ಪ್ರಯತ್ನ ಮಾತ್ರ ಪಡ್ತಾ ಇರಬೇಕು. ಪ್ರತಿದಿನ ನಮ್ಮ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್‌ಗೆ ವರ್ಕ್ ಮಾಡ್ತಾ ಇರಬೇಕು ಅನ್ನೋದಷ್ಟೇ ನನ್ನ ಒಂದು ವಿಶ್. ನನ್ನ ಒಂದು ವಿಡಿಯೋಯಿಂದ ಸ್ವಲ್ಪನಾದ್ರೂ ಯಾರ್ಯಾರು ಮೋಟಿವೇಟ್ ಆಗಿದ್ರೆ ಅಥವಾ ಒಂದು ಡೈರಿ ಒಂದು ಸ್ಟಾರ್ಟ್ ಮಾಡೋಣ ಅಥವಾ ಒಂದು ಭಗವದ್ಗೀತೆ ಬುಕ್‌ನ ಪರ್ಚೇಸ್ ಮಾಡಿ ಅದನ್ನ ಓದೋಣ ಅಂತ ಅಂದ್ಬಿಟ್ಟು ನಿಮಗೇನಾದ್ರು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನನ್ನ ವಿಡಿಯೋಸ್‌ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.